ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ तं ಭಜೆ ವಲ್ಲಭಂ ಶ್ರಿಯಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ಎಲ್ರಿಗೂ ಕನ್ನಡ ಬರುತ್ತೆ ಅಂತ ತಿಳ್ಕೊಂಡು ಕನ್ನಡದಲ್ಲಿ ಹೇಳಬೇಕು ಅಂತ ಇಚ್ಛೆ ಮಾಡಿದ್ದೇನೆ. ಹೇಳ ಹೇಳು. ಶ್ರೀಕೃಷ್ಣ ಭಗವಂತನ 10ನೇ ಅವತಾರ, ನಾರಾಯಣನ 10ನೇ ಅವತಾರ. ಭಗವಂತ ಕೃಷ್ಣನ ಅವತಾರ ಪೂರ್ವದಲ್ಲಿ ಭೂಮಿಯಲ್ಲಿ ಅನೇಕರಾದಂಥ ದುಷ್ಟರು ಹುಟ್ಟಿಬಿಟ್ಟಿದರು. ಅಸಂಖ್ಯಾತ ದುಷ್ಟರಿದ್ರು. ಕಂಸ, ಜರಾಸಂಧ, ಸಾಲ್ವ, ಹಂಸ, ಡಿಬಿಕ, ದುರ್ಯೋಧನ, ದುಶೈಸಾದ ಅನೇಕರಿದ್ದರು. ಭೂದೇವಿ ಕ್ಷಮ ಅಂತ ಭೂದೇವಿ ಕ್ಷಮ ಅಂತ ಕರೀತಾರೆ. ಭೂದೇವಿ ಹೆಸರಿನ ಕ್ಷಮ, ಮಹಾ ಕ್ಷಮಗೊಳ್ಳಬಳ್ಳಂಥವಳು. ಬೇಕಾದಷ್ಟು ಭಾರ ಇರಲಿ ಅದನ್ನು ಹೊರತಾಳಕ್ಕೆ. ಆದರೆ ಆ ಶ್ರೀ ಭೂದುರ್ಗಾ ಅಂತ ಏನು ಭಗವಂತನ ಭೂದೇವಿ ಇದ್ದಾಳ, ದುರ್ಗಾ, ಆ ದೇವಿ ಅಂಶವುಳ್ಳಂಥ ಭೂದೇವಿ ತನ್ನ ಗಂಡನನ್ನು ಬೈದ ಸರ್ವಥಾ ಒಳಗೆ ಸಹನಾಗಂಗಿಲ್ಲ. ಭೂದೇವಿಯ ಮೂಲ ರೂಪ ಭೂದೇವಿ ಅನ್ನುವಂಥ ಲಕ್ಷ್ಮಿ ಅನ್ನೊಂದು ರೂಪ. ಆ ಲಕ್ಷ್ಮಿಯ ಗಂಡನೇ ಭಗವಂತ. ಅದಕ್ಕೆ ಅವಳಿಗೆ ಭಾಳ ಸಂಕಟ ಆಯಿತು. ನನ್ನ ಗಂಡನ ಬೈತಾರೆ ಇವರು, ನಾವು ಇವ್ರನ್ನ ಯಾಕೆ ಹೊರಬೇಕು ಅಂತ. ಭಗವದ್ವೇಷಗಳು, ಇವ್ರನ್ನ ಯಾಕೆ ಹೊರಬೇಕು, ಈಗ ಬೇಕಾದ ಹೊರ ಹೊರತಾಳಕ್ಕೆ. JCB ಹಾಕ್ತೀವಿ, ಕೆತ್ತಿ ಭೂಮಿ ಕತ್ತೀವಿ, ಸೇರಿಸ್ಕೊಳ್ತಾಳಕ್ಕೆ. ಬೇಕಾದಷ್ಟು ಜನಸಂಖ್ಯೆ ಜಾಸ್ತಿ ಆಯಿತು. ಇವತ್ತಿನ ಭಾರತ ಜನಸಂಖ್ಯೆ 145 ಕೋಟಿ. ಏನು ಭೂದೇವಿ ಸರ್ವಥಾ ಅದರ ಬಗ್ಗೆ ಅಂತಂಗಿಲ್ಲ, ಅದು ಹೊರತಾಳಗೆ. ಜಗತ್ತಿನ ಜನಸಂಖ್ಯೆ ಸುಮಾರು 700 ಕೋಟಿ. ಸರ್ವಥಾ ಒಳಗಿನ ಭಾರ ಇಲ್ಲ. ಆದರೆ ಆ ಕಾಲಕ್ಕೆ ಇವರೆಲ್ಲ ಭಗವನ್ ನಿಂದಕರು, ಕೃಷ್ಣನನ್ನು ಬೈತಕ್ಕಂಥವರು, ಭಗವಂತನ ಬೈತಕ್ಕಂಥ. ಅದಕ್ಕೆ ಇವ್ರನ್ನ ಯಾಕೆ ಹೊರಬೇಕು ಅಂತ ಹೇಳಿ ಆ ಭೂದೇವಿ ಬ್ರಹ್ಮದೇವರ ಕಡೆ ಹೋದ್ಲು. ಬ್ರಹ್ಮದೇವರ ಕಡೆ ಹೋಗಿ ಹೇಳಿದ್, ಹಿಂಗೆ ನನ್ನ ಪತಿಯನ್ನು ಬೈತಾ ಇದ್ದಾರೆ ಇವರೆಲ್ಲ, ಇವ್ರನ್ನ ತಾಳ್ಕೊಳ್ಳಾರೆ, ಭಾರ ನನಗೆ ಭಾಳ ಭಾಳ ಭಾರ ಆಗಿದೆ, ಇವರನ್ನ ನಾಶ ಮಾಡಬೇಕು, ಗೋವಾರ ಹರಣ ಮಾಡಬೇಕು ಅಂತ ಕೇಳ್ಕೊಂಡಾಗ ಬ್ರಹ್ಮದೇವರು ಭಗವಂತನ ಕಡೆ ಪ್ರಾರ್ಥನೆ ಮಾಡಿಕೊಂಡ್ರು. ಭಗವಂತನೇ ಸಮಸ್ಯೆಗಳಿಗೆ ಪರಿಹಾರ ಭಗವಂತ ಒಬ್ಬನೇ, ಮತ್ತಾರೂ ಇಲ್ಲ. ನಾವೆಲ್ಲ ಅಂದ್ಕೋತೇವೆ ನಾ ಬುದ್ಧಿವಂತ, ಪರಿಹಾರ ಮಾಡದೆ. ಸರ್ವಥಾ ನಮಗೆ ಯಾರಿಗೂ ಭಗವಂತ ಪರಿಹಾರ ಮಾಡೋ ಸಮರ್ಥ್ಯ ಇಲ್ಲ. ಭಗವಂತ ಒಬ್ಬನೇ ಪರಿಹಾರ ಮಾಡಬೇಕು. ಭಗವಂತ ನಿರ್ಣಯ ಮಾಡಿದ, ಅವತಾರ ಮಾಡ್ತೇನೆ ಹೋಗ್ರಿ ಅಂತ ಹೇಳ್ಬಿಟ್ಟ. ತದಾತ್ಮಾನ್ ಭಜಾಮ್ಯಹಂ. ಯದಾ ಧರ್ಮಕ್ಕೆ, ಗೋವಿಗೆ, ಸಜ್ಜನರಿಗೆ, ವೇದಗಳಿಗೆ ಅಬದ್ಧ ಭಗವಂತ ಅವತಾರ ಮಾಡಿ ಹುಟ್ಟು ಬರ್ತಾನೆ ಭಗವಂತ. ಅವನ ಒಂದು ಇದನ್ನು ಶಪಥ. ಹಾಗೆ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿ ಭೂಭಾರವನ್ನೆಲ್ಲ ಅನೇಕ ರೀತಿಯಲ್ಲಿ ನಾಶ ಮಾಡಿದೆ. ಪೂತನ ಆರಂಭ ಮಾಡಿಕೊಂಡು ಮೊದಲನೇ ಗಿರಾಕಿ ಪೂತನ ಸಂಹಾರ ಮಾಡಿದ. ಹುಟ್ಟಿದ 1 ತಿಂಗಳಲ್ಲಿಯೇ ಸಂಹಾರ ಮಾಡಿದ. ಮಾಡ್ತಾ ತೃಣಾವರ್ತ ಅನೇಕಾದಂಥ ಇವರಲ್ಲಿ ರಾಕ್ಷಸ ಸಂಹಾರ ಮಾಡಿದ್ದಾನೆ. ಕೊನೆಗೆ ಮಥುರಾಪಟ್ಟಣ ಬಿಟ್ಟು ಭಗವಂತ ದ್ವಾರಕಾಪಟ್ಟಣಕ್ಕೆ ಬಂದ. ಆವಾಗ ದ್ವಾರಕಾಪಟ್ಟಣಕ್ಕೆ ಬಂದ ಮೇಲೆ ಅವನಿಗೆ ಈ ಲೋಕ ರೀತಿಯ ಭಗವಂತನ ಸರ್ವದಾ ವಯಸ್ಸು 20, 10, 30 ಅಂತಿಲ್ಲೇ ಇಲ್ಲ. ನಿತ್ಯ ಮತ್ತು ಅನಂತವಾದಂಥ ಜೀವ ಭಗವಂತ ನಿತ್ಯನಾಗಿದ್ದಾನೆ. ಸರ್ವದಾ ಅವನ ಅಂತ್ಯ ಇಲ್ಲ. ಅವನಿಗೆ ಲೋಕದಿಂದ ಒಂದು 16-17 ವರ್ಷ ವಯಸ್ಸಾಯಿತು. ಆವಾಗ ರುಕ್ಮಿಣಿ ಅನ್ನುವಂಥ ಒಬ್ಬ ಕನ್ಯೆ, ಭೀಷ್ಮರಾಜನ ಮಗಳು, ಸಾಕ್ಷಾತ್ ಲಕ್ಷ್ಮೀದೇವಿ. ಇವರಿಬ್ಬರು ನಿತ್ಯ ಪತಿಪತ್ನಿಯರು. ಇವತ್ತು ಲಗ್ನ ಆದೋ ಗಂಡ ಹೆಂಡತಿ ಆದರು ಅಂತಿಲ್ಲ. ನಿತ್ಯ ಅನಾದಿಯಿಂದ ಪತಿಪತ್ನಿಯರು. ಒಬ್ಬರಿದ್ದಲ್ಲಿ ಒಬ್ಬರು ಇರಲಿಕ್ಕೆ ಬೇಕು. ಆದರೂ ಕೂಡ ಲೋಕ ರೀತಿಯಿಂದ ವಿವಾಹ ವಯಸ್ಸು ಪ್ರಾಪ್ತವಾದಾಗ ರುಕ್ಮಿಣಿ ದೇವಿಯನ್ನು ಶಿಶುಪಾಲ ಕೊಡಬೇಕು ಅಂತ ಈಗ ಹೇಳಿದ ಪ್ರಕಾರ ನಿರ್ಣಯ ಆಗಿತ್ತು. ಅವರೆಲ್ಲ ದುಷ್ಟಕೂಟ. ಕೃಷ್ಣನಿಗೆ ಸರ್ವಥಾ ಮೇಲೆ ಕೃಷ್ಣ ಮೇಲೆ ಬರಬಾರದು, ಅವನು ಹತ್ಯೆಗೆ ಬೇಕು ಅನ್ನುವಂಥ ವಿಚಾರ ಮಾಡುವಂಥ ಕೂಟರು. ಅವರೆಲ್ಲ ಶಿಶುಪಾಲ ಕೊಟ್ಬಿಡೋಣ ಅಂದರು. ಶಿಶುಪಾಲ ಕೃಷ್ಣ ಇಬ್ಬರು ಸೋದರಮಾನ ಮಕ್ಕಳು ಅವರು. ಆವಾಗ ಕೊಟ್ಟುಬಿಟ್ಟು ಮಾಡಿದಾಗ ರುಕ್ಮಿಣಿ ಗೊತ್ತಾದು ಇದು ಇಂಟಾಲರೇಬಲ್. ಆಕೆಗೆ ಸಾಕ್ಷಾತ್ ಕೃಷ್ಣನ ಹೆಂಡತಿನೇ ಆಕೆ ಅನಾದಿಯಿಂದ. ಇವನ್ ಹೆಂಗೆ ಕೊಡ್ತಾರೆ ಶಿಶುಪಾಲನಿಗೆ? ಆವಾಗ ಹೃತ್ವಾ ಭುವನ ಮಂಗಳ ಮಂಗಳ ಸ್ಥಿರಪತ್ರ ಹೇಳಿದರವರು
ಅದರ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅದು. ಒಂದು ಪತ್ರ ಬರಲಿಕ್ಕೆ ಭಗವಂತ ಸುತ್ವಾ ಭುವನ ಮಂಗಲಾವಸ್ಥೆ. ಭಗವಂತ ಯಾವ ಸರ್ವತಾ ಏನು ಹೇಳಿದಾಗ ಅವ್ಯಯ, ನಾಶರಹಿತವ. ಮತ್ತೆ ಅವ್ಯಯ, ಸುತ್ವ ಅಂದ್ರೆ ಅವ್ಯಯ ಸಂಸ್ಕೃತದಲ್ಲಿ. ಅವ್ಯಯ ಅಂದ್ರೆ ನಾಶರಹಿತ ಅಂತ ಅರ್ಥ. ನಾನು ನಿನ್ನ ಗುಣಗಳನ್ನು ಕೇಳಿದ್ದೇನೆ, ಆದ್ದರಿಂದ ಸರ್ವತಾ ನಿನ್ನ ಗುಣಗಳನ್ನು ಕೇಳಿ ನಿನ್ನನ್ನೇ ಲಗ್ನ ಆಗಬೇಕು ಅಂತ ನೀನು ನಿರ್ಣಯ ಮಾಡಿದ್ದೇನೆ. ಅದಕ್ಕೆ ನಾನೇನಾದರೂ ಕೂಡ ಒಂದು ವೇಳೆ ಈಗೆಲ್ಲ ಕೇಳ್ತೀನಿ, ಇಂಗ್ಲೀಷ್ನಾಗ ಕೇಳ್ತೀರಿ ನೀವು, ದಾನ ಮಾಡಿದರೆ, ವ್ರತವನ್ನು ಮಾಡಿದರೆ, ದೇವಸ್ಥಾನಕ್ಕೆ ಹೋಗಿದ್ದರೆ, ಕೆರೆ ಬಾವಿ ಕಟ್ಟಿಸಿದ್ರೆ ಆ ಪುಣ್ಯ ನಿಮಿತ್ತ ನಿನ್ನೇ ಲಗ್ನ ಆಗಬೇಕು ಅಂತ ಕಳಕಳಿಯಿಂದ ಕೇಳಿದ್ದಾಳೆ. ಭಗವಂತ ಆ ಕೃಷ್ಣ ಬಂದು ಅವಳನ್ನು ಅಪಹಾರ ಮಾಡಿಕೊಂಡು ಹೋದ ಅಂತ ಹೇಳಿದ್ರು. ಅಪಹಾರ ಮಾಡಿಕೊಂಡು ಹೋದ ಅಂತ ಹೇಳಿದ ಯಾವಾಗ ಆ ರುಕ್ಮಿಣಿ ದೇವಿ ಬಂದು ದುರ್ಗಾದೇವಿ ಗುಡಿಗೆ ಬಂದಾಗ, ರುಕ್ಮಿಣಿ ದೇವಿ ಪ್ರಕೃತಿಗೆ ಅಭಿಮಾನಿಯಾಗಿ, ಎಲ್ಲ ಈ ನಮ್ಮ ಜಗತ್ತಿನ ಮಾಯ ಅದಲ್ಲ, ಎಲ್ಲ ನಮ್ಮ ಅಜ್ಞಾನಗಳೆಲ್ಲ ಅಕಿನೇ ಕಾರಣ. ನಮ್ಮ ಯೋಗಿತಾಯಿಗಳು ಹಾಗೆ ಜ್ಞಾನ ಕೊಡ್ತಾಳೆ. ಎಲ್ಲ ಎರಡೂ ಕಡೆ ನಿಂತಿದ್ರು, ಬಿಚ್ಚುಗತ್ತಿ ಬಹರೆ ಅವರು ಲೋಡೆಡ್ ರೈಫಲ್ಸ್ ಎಲ್ಲ ಕಡೆ. ಯಾ ಕೃಷ್ಣ ಬಂದ್ರೆ ಕೊಂದು ಹಾಕಬೇಕು ಒಂದು ವಿಚಾರ ಅವ್ರದ್ದು. ಆವಾಗ ನಿಂತ್ಕೊಂಡಿದ್ದಾರೆ ಎಲ್ಲ ಪಹರೆ. ರುಕ್ಮಿಣಿ ಬರ್ತಾ ಇದ್ದಾಳೆ ದೇವಸ್ಥಾನಕ್ಕೆ ಬಂದು, ಎರಡೂ ಕಡೆಯೂ ಶಿಶುಪಾಲನ ಮತ್ತು ಜರಾಸಂಧನ ಸೈನಿಕರು ಬಿಚ್ಚುಗತ್ತಿ ನಿಂತಿದ್ದಾರೆ. ಬಂದು ರುಕ್ಮಿಣಿ ದೇವಿ ಒಂದು ಕೆಲಸ ಮಾಡಿರ್ಲಿಕ್ಕೆ ಅಷ್ಟೇ, ಒಂದು ಕಣ್ಣು ಹಾಯಿಸ್ಬಿಟ್ಲೆ ಎಲ್ಲ ಕಡೆ ಎಲ್ಲ ಮೇಲೂ ಕೂಡ. ಆ ಮಾಯಾದೇವಿಯ ಒಂದು ಕಣ್ಣಿನ ಕುಡುಗೋಟ ಸರ್ವಥ ಅವರೆಲ್ಲ ಗೊಂಬೆ ಸ್ಟ್ಯಾಚ್ಯೂ ಆಗಿಬಿಟ್ರು, ಮಿಸ್ಗಾಡಲೇ ಇಲ್ಲ. ನಾವು ಎದಕ್ಕೆ ಬಂದೀವಿ, ಏನು ಮಾಡ್ಲಿಕ್ಕೆ ನಮ್ಮನ್ನು ಇಟ್ಟಾರಿಲ್ಲ ಅನ್ನುವಂಥ ಮರೆತು ಹೋಗ್ಬಿಡ್ತವ್ರು. ಆಗ ಭಗವಂತ ಬಂದು ಅವಳನ್ನು ಕರ್ಕೊಂಡು ಹೋಗಿದ್ದ. ರಾಜಾರೋಷವಾಗಿ ಕರ್ಕೊಂಡು ಹೋಗಿದ್ದ ಭಗವಂತ, ರಾಜಾರೋಷವಾಗಿ ಕರ್ಕೊಂಡು ಹೋಗ್ಬಿಟ್ಟ. ಅವ್ರು ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಹೆಸರು ಬಂತು, ಓ ಕೃಷ್ಣ ಹೋಗಿಬಿಟ್ಟ. ಈ ರೀತಿಯಾಗಿ ಭಗವಂತ ನಾರಾಯಣ ಮತ್ತು ಲಕ್ಷ್ಮೀದೇವಿ, ಕೃಷ್ಣ ಮತ್ತು ರುಕ್ಮಿಣಿಯರು ಜಗತ್ತಿನಲ್ಲಿ ನಿತ್ಯ ದಂಪತಿಗಳಾಗಿದ್ದರೂ ಕೂಡ ಒಂದು ಭಕ್ತರಿಗೆ ಇಂಥ ಉತ್ಸವ ಮಾಡುವಂಥ ಅವಕಾಶ ಸಿಗಲಿ, ಇಂಥ ಅವಕಾಶ ಸಿಗಬೇಕಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಲಗ್ನವಾದಂತೆ ಒಂದು ನಟನೆಯನ್ನು ಮಾಡುವಂಥವರಾಗಿದ್ದಾರೆ. ಆ ನಿಮಿತ್ತವಾಗಿ ಇವತ್ತೆಲ್ಲ ನೀವೇನು ಸಂಭ್ರಮ ಆಚರಿಸುವಂಥವರಾಗಿದ್ದೀರಿ. ಅಂಥ ಕೃಷ್ಣ ಮತ್ತು ರುಕ್ಮಿಣಿಯರ ಸ್ಮರಣೆ ಸರ್ವಥಾ ನಮಗೆ ಅನೇಕ ಜನ್ಮಗಳ ಪಾಪನಾಶಕ್ಕೆ ಕಾರಣವಾಗುತ್ತಾ ಇದೆ. ಅಂಥ ಉತ್ಸವವನ್ನು ಇಸ್ಕಾನ್ನವರು ಇವತ್ತು ಸಂಭ್ರಮದಿಂದ ಇಷ್ಟು ಆಚರಣೆ ಮಾಡ್ತಾ ಇದ್ದಾರೆ. ಕೃಷ್ಣ ನಾಮ ಸ್ಮರಣೆ ಮಾಡಿಬಿಟ್ಟು ಸಾಕು, ಸರ್ವಥಾ ಸರ್ವ ಪಾಪನಾಶನ. ಕೃಷ್ಣ ಎನ್ನಬಾರದೆ ಅಂತ ಹೇಳ್ತಾರೆ ಒಂದು ದಾಸರ ಹಾಡು. ಕಷ್ಟ ಬಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ಕೃಷ್ಣ ಅಂದ್ಬಿಟ್ಟು ಸಾಕೇ ಸಾಕು, ಕೃಷ್ಣ ಹೋಗ್ಬಿಡ್ತಾವೆ. ನಮಗೆ ಅದೇ ಮಾಡೋಂಗಿಲ್ಲ, ನಾವು ಅದು ಬಿಟ್ಟು ಎಲ್ಲ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನೀವೆಲ್ಲ ಕೃಷ್ಣ ಅಂತೀರಿ, ಅದಕ್ಕೋಸ್ಕರವಾಗಿ ಸಂತೋಷದಿಂದ ಇದ್ದೀರಿ ಇವೆಲ್ಲ ಬಂದವರು ನೀವು. ಅದಕ್ಕೋಸ್ಕರ ಕೃಷ್ಣನ ನಾಮಸ್ಮರಣೆ ನಿರಂತರವಾಗಿ ಮಾಡಿ ಆ ರುಕ್ಮಿಣಿ ಅವನ ನಿತ್ಯ ಸಂಗಾತಿಯಾಗಿದ್ದಾಳೆ ಅನ್ನುವಂಥ ಅನುಸಂಧಾನ ಬಿಟ್ಟುಕೊಂಡು ಅವನ ಸ್ಮರಣೆಯನ್ನು ನಿತ್ಯ ಮಾಡಿಸಿರುವುದು ಯಾವುದೇ ಕಷ್ಟಗಳಿಲ್ಲ ವಾಗುತ್ತಾ ಇವೆ. ಅಂತ ಕೃಷ್ಣ ನಾಮಸ್ಮರಣೆಯನ್ನು ಮಾಡುವಂತಹ ಅವಕಾಶವನ್ನು ಇವರೆಲ್ಲ ಇಸ್ಕಾನ್ನವರು ನಿಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ನೀವೆಲ್ಲ ಧನ್ಯರಾಗಿದ್ದೀರಿ. ಆ ಕೃಷ್ಣ ಸರ್ವೋತ್ತಮವನ್ನು ಬುದ್ಧಿಯಿಂದ ಅವನು ಸ್ಮರಣೆ ಮಾಡಿಬಿಟ್ಟು ಸಾಕು, ಸರ್ವತಾ ಕಷ್ಟಗಳು ಪರಿಹಾರವಾಗುತ್ತಾ ಇವೆ. ಕೃಷ್ಣ ನಿಮಗೆ ಅಂಥ ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣ.